ವಸಂತ್ ಗೆಳಿಯಾರ್ ಅವರೇ, ಇದೇ ಕೊಂದವರು ಯಾರು ಕಾರ್ಯಕ್ರಮದ ವೇದಿಕೆ ಭಾಷಣದಲ್ಲಿ ಆ ಹೋರಾಟಗಾರ್ತಿ ಒಬ್ರು ಕೊಟ್ಟ ಲೆಕ್ಕವನ್ನ ಇದು ಸರಿನಾ ತಪ್ಪ ಅವರೇ ಕ್ಲಾರಿಫಿಕೇಶನ್ ಕೊಡ್ಲಿ. ಅವ್ರು ಹೇಳ್ತಾರೆ ಒಟ್ಟು 2001ರಿಂದ 2012ವರೆಗೂ 10-12 ವರ್ಷಗಳ ಅಂತರದಲ್ಲಿ 452 ಅಸಹಜ ಸಾವು ಪ್ರಕರಣಗಳು ಬೆಳ್ತಂಗಡಿ ವ್ಯಾಪ್ತಿಯಲ್ಲಿ ನಡೆದಿದೆ. ಆದ್ರೆ ಅವರೇ ಹೇಳಿರೋ ಲೆಕ್ಕ ಅದರಲ್ಲಿ 92 ಮಹಿಳೆಯರ ಅಸಹಜ ಸಾವು ನಡೆದಿದೆ. ಈ ವೇದಿಕೆ ಕಾರ್ಯಕ್ರಮದಲ್ಲಿ ಹೇಳೋ ಸುಳ್ಳನ್ನ ಯೂಟ್ಯೂಬ್ ಗಳಲ್ಲಿ ಯಾಕೆ ಹೇಳ್ತಾ ಇಲ್ಲ? ಈ ಯೂಟ್ಯೂಬ್ ನಲ್ಲಿ ಹಾಗೆ ಈ ಬುರ್ಡೆ ಗ್ಯಾಂಗ್ ನ ಸದಸ್ಯರು ಏನ್ ಹೇಳ್ತಿದ್ದಾರೆ, 100 ಹೆಣ್ಣು ಮಕ್ಕಳ ಕೊಲೆ ಹಾಗೆ ಅತ್ಯಾಚಾರ, 92 ಅಂತ ಹೇಳಿ ನೀವೇ ಒಂದ್ ಕಡೆ ವೇದಿಕೆ ಕಾರ್ಯಕ್ರಮದಲ್ಲಿ ನಂಬರ್ ಕೊಡ್ತೀರಿ, ಮತ್ತೊಂದ್ ಕಡೆಯಲ್ಲಿ 100 ಹೆಣ್ಣು ಮಕ್ಕಳ ಅತ್ಯಾಚಾರ. ಇದೆರಡರಲ್ಲಿ ಯಾವ್ದು ಸತ್ಯ? ಮೇಡಮ್, ಈಗ ಅಸಹಜ ಸಾವುಗಳು ಅಂತ ಹೇಳಿದ್ರೆ ಏನು ಅಂತ ಹೇಳಿ ಆಲ್ಮೋಸ್ಟ್ ಜನರಿಗೆ ಗೊತ್ತಿದೆ. ಇವರು ಅಸಹಜ ಸಾವನ್ನ ಅತ್ಯಾಚಾರ ಮಾಡಿ ಕೊಂದು ಹಾಕಿರೋದು ಅನ್ನೋ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಹೊರಟಿರುವಂತದ್ದು. ಎಲ್ಲೋ ಹೊಳಗ್ ಬಿದ್ದು ಸತ್ತು ಹೋದ್ರೆ, ಹಾವು ಕಚ್ಚಿ ಸತ್ತೋದ್ರು ಕೂಡ ಅಸಹಜ ಸಾವಾಗೋದು, ಆತ್ಮಹತ್ಯೆ ಮಾಡ್ಕೊಂಡ್ರು ಅಸಹಜ ಸಾವಾಗೋದು. ಈಗ ಕೊಂದವರು ಯಾರು ಅಂತ ಕೇಳ್ತಾರಲ್ಲ, ಸತ್ತದ್ದು ಯಾರು, ಹೇಗ್ ಸತ್ರು ಹೇಳೋದು ಈ ವೇದವಲ್ಲಿ ಪದ್ಮಲತಾ ಸೌಜನ್ಯ. ಒಂದು ಅಪ್ಪನ ಮೇಲೆ ಆಪಾದನೆ ಇದೆ, ಇನ್ನೊಂದು ಗಂಡನ ಮೇಲೆ ಇದೆ, ಇನ್ನೊಂದು ಸಂತೋಷ್ ರಾವ್ ಅಂತ ಹೇಳಿ. ಈ ಸಂತೋಷ್ ರಾವ್ನ ಇವರು ಒಪ್ಪಲ್ಲ. ಈಗ ಗೌರಿ ಲಂಕೇಶ್ ಅವರನ್ನ ಕೊಂದದ್ದು ಯಾರು ಅಂತ ಹೇಳಿ ಇವರು ಅದೇ ರೀತಿಯಲ್ಲೊಂದು ಹೋರಾಟ ಮಾಡಿದ್ರು. ಕೊಂದದ್ದು ಇವರು ಅಂತ ಹೇಳಿ ತನಿಖೆ ಮಾಡಿ ತೋರಿಸಿದ್ರು, ಅವ್ರನ್ನ ಒಪ್ಕೊಂಡ್ರು. ಕಲಬುರ್ಗಿ ಅವ್ರದ್ದು ಒಪ್ಕೊಂಡ್ರು, ದಾಬೋಲ್ಕರ್ದು ಒಪ್ಕೊಂಡ್ರು. ಅದೇ ಎಡಬಿಡಂಗಿಗಳ ಅದೇ ನಗರ ನಕ್ಸಲರ ಗುಂಪು ಧರ್ಮಸ್ಥಳಕ್ಕೆ ಬಂದು ಕೊಂದದ್ದು ಯಾರು ಕೇಳ್ತಾ ಇದೆ. ಅದೇ ವ್ಯವಸ್ಥೆಯ ಒಳಗಿರುವಂತ ಏನ್ ತನಿಖೆ ಮಾಡಿ ಹೇಳಿದ್ದಾರೆ ಹಿಂಗೆ ಅಂತ ಹೇಳಿ. ಕೋರ್ಟ್ ನಲ್ಲಿ ಯಾರು ಖುಲಾಸೆ ಆದ್ರೂ ಇನ್ನೊಂದು ಬೇರೆ ವಿಷಯ. ಇದು ಹೆಂಗೆ ಇದು ನ್ಯಾಯ ಅಂತ ಹೇಳ್ತೀರಾ? ನಿಮಗೆ ಮೇಡಮ್ ಆಗಲೇ ಹೇಳಿದ್ರು, ಇಡೀ ಕರ್ನಾಟಕದಲ್ಲಿ ಯಾವ ದೆಸೆಯಲ್ಲೂ ಯಾವ ದಿಕ್ಕಿನಲ್ಲೂ ಹೀಗೆ ಸಾವಿಗೀಡಾಗ್ಲಿಲ್ವಾ? ಇವರಿಗೆಲ್ರಿಗೂ ಟಾರ್ಗೆಟ್ ಧರ್ಮಸ್ಥಳ ಮಾತ್ರ ಆಗೋದಾ? ಯಾಕೆ ಟಾರ್ಗೆಟ್ ಆಗ್ತಾ ಇದೆ? 1969ನೇ ಇಸ್ವಿಯಿಂದ ಈಚೆಗೆ ಧರ್ಮಸ್ಥಳವೇ ಎಡಬಿಡಂಗಿಗಳಿಗೆ ಯಾಕೆ ಟಾರ್ಗೆಟ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಇಡೀ ಹಿಂದೂ ಧರ್ಮವನ್ನ ಅಥವಾ ಇಡೀ ಒಂದು ಧಾರ್ಮಿಕ ವ್ಯವಸ್ಥೆಯನ್ನು ಒಂದು ಚೌಕಟ್ಟಿನಲ್ಲಿ ತರಬೇಕು ಅಂತ ಹೇಳಿ ಪೇಜಾವರ ಶ್ರೀಗಳು ಧರ್ಮ ಸಂಸತ್ ಮಾಡಿದಾಗ ವೀರೇಂದ್ರ ಹೆಗಡೆ ಅವ್ರನ್ನ ಆಹ್ವಾನಿಸ್ತಾರೆ. ವೀರೇಂದ್ರ ಹೆಗಡೆ ಅವರು ವಿಶ್ವ ಹಿಂದೂ ಪರಿಷತ್ನ ಈ ಚಪ್ಪರದ ಒಳಗಡೆ ಬಂದ್ರಲ್ಲ, ಈ ಧರ್ಮಸ್ಥಳವನ್ನು ನಂಬಿಕೊಂಡು ಕೋಟ್ಯಾಂತರ ಭಕ್ತರಿದ್ದಾರೆ, ಇವರೆಲ್ಲ ಅಲ್ಲಿಗೆಲ್ಲೋ ಕನ್ವರ್ಟ್ ಆಗ್ತಾರೆ ಎನ್ನುವಂತ ಭಯದಲ್ಲಿ ಹೆಂಗಾದ್ರೂ ಮಾಡಿ ಈ ಧರ್ಮಸ್ಥಳದ ಚರಿಷ್ಮವನ್ನ, ಜೊತೆಗೆ ಧರ್ಮಾಧಿಕಾರಿಗಳ ಚರಿಷ್ಮವನ್ನ ಕಳೆಗುಂದಿಸಬೇಕು ಅನ್ನುವ ಐಡಿಯಾಲಜಿ 1969ರಿಂದ ಮಾಡ್ಕೊಂಡು ಬಂದ್ರು ಈ ಎಡಬಿಡಂಗಿಗಳು. ಇದು ಲೆಫ್ಟಿಸ್ಟ್ಗಳು ಈ ಹಿಂದೆ ಬಿಜೆಪಿ ಅಥವಾ ಸಂಘ ಪರಿವಾರದಲ್ಲಿ ಇದ್ದು ಅಲ್ಲೇನು ಗಿಟ್ಟಿಸ್ಕೊಳ್ಳಿಕ್ಕಾಗ್ಲಿಲ್ಲ, ಸೀಟ್ ಸಿಗ್ಲಿಲ್ಲ ಅಂತೇಳಿ ಹೊರಗೆ ಹೋಗಿ ಅಲ್ಲಿ ಏನು ನೀವು ನೋಡ್ತಾ ಇದ್ದೀರಿ ಇವತ್ತು ಯಾರ್ಯಾರು ಮಾತಾಡ್ತಾ ಇದ್ದಾರೆ ಅವರೆಲ್ಲ ಕೂಡ ಇಲ್ಲಿನ ಅವಕಾಶ ವಂಚಿತರು. ಅವ್ರ ಮೇಲೆ ಮತ್ತೆ ಪುನಃ ಕೇಸರಿ ಶಾಲನ್ನ ಹಾಕಿ ಕೇಸರಿ ಅನ್ನೋದನ್ನ ಮುಂದಿಟ್ಟು ಮಾಡ್ತಾ ಇರುವಂತ ಒಂದು ಷಡ್ಯಂತ್ರ. 1969ರ ಈಚೆಗಿನಿಂದಲೂ ಕೂಡ ನಿರಂತರವಾಗಿ ಇವರಿಗೆ ಧರ್ಮಸ್ಥಳ ಟಾರ್ಗೆಟ್. ಸುರ್ಭಿ ಅವರ ಈ ನಂಬರ್ಸ್ ಬಗ್ಗೆನೆ, ಯಾಕಂದ್ರೆ 100 ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಕೊಲೆ ಅನ್ನೋದನ್ನ ಬಹಳ ಒತ್ತಿ ಹೇಳಿ ಇರಬಹುದೇನೋ ಅನ್ನೋ ಭ್ರಮೆಯನ್ನ ಅಥವಾ ಇರಬಹುದೇನೋ ಅನ್ನೋ ಭಯವನ್ನ ನಿಮಗೂ ಒಳಗೊಂಡಂತೆ ಅನೇಕ ಕರ್ನಾಟಕದ ಮಹಿಳೆಯರಿಗೆ ಸೃಷ್ಟಿ ಮಾಡಿದ ಪ್ರಕರಣ. ಈ 100 ಅನ್ನೋದ್ರ ಬಗ್ಗೆನೆ ನಾವು ಮಾತನಾಡೋಣ. ಅವರೇ ಕೊಟ್ಟ ಲೆಕ್ಕದ ಪ್ರಕಾರ, ನಾನು ಆಗ್ಲೇ ಹೇಳ್ದ ಹಾಗೆ 452 ಅಸಹಜ ಸಾವುಗಳು 12 ವರ್ಷದ ಅವಧಿಯಲ್ಲಿ ಆಗಿದೆ ಅನ್ನೋದು ಸರ್ಕಾರಿ ದಾಖಲೆಗಳಲ್ಲಿ ಸಿಗ್ತಾ ಇರುವ ಅಂಶ. ಒಂದು ತೀರ್ಥ ಕ್ಷೇತ್ರದಲ್ಲಿ 12 ವರ್ಷದಲ್ಲಿ 452 ಅಸಹಜ ಸಾವಾಗೋದು ಕೇವಲ ಧರ್ಮಸ್ಥಳದಲ್ಲಿ ಮಾತ್ರನಾ? ನೀವು ನಿಂತಿರೋ ಜಾಗದಲ್ಲೇನೆ ಮಹಾಬಲ್ ಶೆಟ್ರು ಇದ್ರು, ಅವ್ರು ಕೊಟ್ಟ ಲೆಕ್ಕದ ಪ್ರಕಾರ ಕಾಶಿ ನಂಜನಗೂಡ್ನಲ್ಲಿ ಇದಕ್ಕಿಂತ ಡಬಲ್ ಟ್ರಿಪಲ್ ಆಗ್ತಾ ಇದೆ. ಅಂದ್ರೆ ಮುಕ್ತಿ ಹುಡ್ಕೊಂಡು ಬಂದು ಸಾಯುವವರ ಸಂಖ್ಯೆ ಅಲ್ಲೂ ಕೂಡ ಬಂದೆ ಜಾಸ್ತಿ ಇದೆ. ಆದ್ರೆ ಇಲ್ಲಿ ಡೆಲಿಬರೇಟ್ ಆಗಿ 452 ಅದು ಕೇವಲ ಮಹಿಳೆಯರೇ ಅನ್ನೋ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನ. ಬಟ್ ಹುಡುಕ್ ನೋಡಿದಾಗ ಆ 452ರಲ್ಲೂ ಕೂಡ ಮಹಿಳೆಯರ ಸಂಖ್ಯೆ 92. ಅಲ್ಲ, ನಾನು ಈ ಡೇಟಾವನ್ನ ಎಲ್ಲಿಂದ ತಗೊಂಡು ಬಂದಿದ್ದಾರೆ ಅಂತ ನೋಡಿದ್ರೆ ನಾನು ಒಪ್ಪೋದಿಲ್ಲ. ಯಾಕೆಂದ್ರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಥಾರಿಟಿ ಡೇಟಾ ತೋರಿಸೋದಕ್ಕೆ ಕ್ರೈಮ್ಸ್ ಅಗೇನ್ಸ್ಟ್ ವಿಮೆನ್ ಅಲ್ಲಿ, ಆ ಡೇಟಾದಲ್ಲಿ ಯಾವುದು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಈ ತರ 400 ಅಂತ ನೀವು ಹೇಳಿದಿರಲ್ಲ ಅದಿಲ್ಲ. ಮತ್ತೆ ವಸಂತನ ಹೇಳ್ದಂಗೆ ಯಾವ ಅದರಲ್ಲಿ ಎಷ್ಟು ಮಹಿಳೆಯರು, ಇದನ್ನು ನಾವು ಜ್ಞಾಪಕ ಇಟ್ಕೊಳ್ಬೇಕಾಗಿರುವಂತದ್ದು. ನಮ್ಮಲ್ಲಿ ಎಷ್ಟೊಂದು ಬಾರಿ ಕನ್ವಿಕ್ಷನ್ ರೇಟ್ ಇವಾಗ ಕಡಿಮೆ ಆಗಿರುವಂತದ್ದು, ಒಂದು ಸಿಂಗಲ್ ಡಿಜಿಟ್ ಕನ್ವಿಕ್ಷನ್ ರೇಟ್ ಅಲ್ಲಿ ಇದೀವಿ ನಾವು ಕ್ರೈಮ್ಸ್ ಅಗೇನ್ಸ್ಟ್ ವಿಮೆನ್ ಅಲ್ಲಿ. ಸೊ ಇದೆಲ್ಲಾನು ಪ್ಲೇ ಆಗೇ ಆಗತ್ತೆ. ಆದ್ರೆ ನೀವು ಈ ಒಂದು ಪ್ರಶ್ನೆ ಕೇಳಿದ್ರಲ್ಲ ಷಡ್ಯಂತ್ರದ ಬಗ್ಗೆ, ಒಂದು ಸರ್ಕಾರದ ಆಂಗಲ್ ಇಂದ ನೋಡ್ಕೊಂಡು ಬರೋಣ. ಯಾವ ಉಪಮುಖ್ಯಮಂತ್ರಿಗಳು ಇಲ್ಲಿ ಷಡ್ಯಂತ್ರ ನಡೆದಿದೆ ಅಂತ ಹೇಳಿದಾರೋ ಅವರೇನೇನೆ ಒಪ್ಪಿರುವಂತದ್ದು ಬೇರೆ ಬೇರೆ ಸಂಸ್ಥೆಗಳು, ಲೆಫ್ಟ್ ಲೀನಿಂಗ್ ಸಂಸ್ಥೆಗಳು ಪ್ರೆಷರ್ ಹಾಕ್ತಾ ಇದ್ದಾರೆ.
ಕೇರಳದಿಂದ ಒಬ್ರು ರಾಜ್ಯಸಭಾ MP ಅವರು ಲೆಟರ್ ಬರಿಬೇಕಾಯ್ತಲ್ಲ ಧರ್ಮಸ್ಥಳದ ಬಗ್ಗೆ. ಸಡನ್ ಆಗಿ ಯಾವತ್ತೂ ಕಾಳಜಿ ತೋರಿಸದಿಲ್ಲದೆ ಇರುವಂತಹ ಅಲ್ ಜಜೀರಾ ಅವರು ನಮ್ಮ ರಾಜ್ಯದಲ್ಲಿ ನಡೀತಿರುವಂತಹ ಈ ಒಂದು ಘಟನೆಯ ಬಗ್ಗೆ ನಿಮಗೆ ಜ್ಞಾಪಕ ಇದೆಯಾ ಸ್ಮಿತಾ ಅವರೇ? ಈ ಒಂದು ಘಟನೆ ನಮಗೆ ಆಚೆ ಬಂದಾದ ನಂತರ ಎಲ್ಲಾ ಮೀಡಿಯಾ ಹೌಸಸ್ ಅಲ್ಲೂ ನಮಗೆ ನಂತರ ತಿಳಿದಿದ್ದೇನು ಅಂದ್ರೆ, ಚಿನ್ನಯ್ಯ ಅವರು ಹೋಗಿ ಮುಂಚೆನೆ ಇಂಟರ್ವ್ಯೂ ಕೊಟ್ಟಿದ್ದು. ಅದು ಬಿಡಿ, ಮುಂಚೆ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಅನ್ನೋದು ನಮಗೆ ನಂತರ ತಿಳಿದಿದ್ದು. ಅಂದ್ರೆ ಇದೆಲ್ಲಾನು ಹಾಗಾಗಿ ನಡೀತಾ. ಸ್ಮಿತಾ ಅವರೇ, ನಾನು ದಿನಕ್ಕೆ ಬೆಂಗಳೂರಿನಲ್ಲಿ ನನ್ನ ನಗರದಲ್ಲಿ ಎಷ್ಟು ಜನದ ಮಹಿಳೆಯರ ಜೊತೆ ಮಾತಾಡ್ತೀನಿ. ಇಷ್ಟು ಈಸಿ ಆಗಿದೆಯಾ ಸೆನ್ಸೇಷನಲೈಸ್ ಮಾಡೋದು? ಇಲ್ಲ. ಅವರಿಗೆ ಬೇಸಿಕ್ ಲೀಗಲ್ ಏಡ್ ಅಥವಾ ಬೇಸಿಕ್ ಪೊಲೀಸ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದಕ್ಕೆ ಕಷ್ಟ. ಅದು ಬಿಡಿ, ಹಾವೇರಿಯಲ್ಲಿ ನಡೆದಂತಹ ಒಂದು ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ ಇರ್ಬೋದು, ನೇಹಾ ಹಿರೇಮಠ ಪ್ರಕರಣದಲ್ಲಿ ಇರ್ಬೋದು, ಬಹಳಷ್ಟು ಇತರ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾದ ನಂತರ FIR ಫೈಲ್ ಮಾಡೋದಕ್ಕೆ ಎಷ್ಟು ಕಷ್ಟ ಒಬ್ಬ ಮಹಿಳೆಗೆ. ಇಲ್ಲಿ ಮಂತ್ರಿ ಮಾಲ್ ನಡೆದಂತ ಪ್ರಕರಣದಲ್ಲಿ ಅವರು ಮಹಿಳೆ ಹೋಗಿ ಹೇಳಿದ್ದಾರೆ ನನಗೆ ಈ ತರ ಸ್ಟಾಕ್ ಮಾಡ್ತಾ ಇದ್ದಾರೆ ಅಂತ. ಆವಾಗ ಪೊಲೀಸ್ ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ. ಅಂತಹ ಸಂದರ್ಭದಲ್ಲಿ ಒಬ್ರು ಒಂದು ಕ್ಲೇಮ್ ಮಾಡ್ತಾರೆ 106 ಅಂತ. ಅದನ್ನ ಕೇಳಿಸ್ಕೊಂಡು ಲೀಡಿಂಗ್ ಮೀಡಿಯಾ ಔಟ್ಲೆಟ್ಸ್ ಇರ್ಬೋದು, ಯೂಟ್ಯೂಬರ್ಸ್ ಇರ್ಬೋದು, ಅಡ್ವೊಕೇಟ್ಸ್ ಇರ್ಬೋದು, ಅದನ್ನ ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಕ್ಕೆ ಏನಾದ್ರೂ ಒಂದು ಕಾರಣ ಇರ್ಬೇಕಲ್ಲ. ಆ ಕಾರಣ ಎಲ್ಲ ನೋಡ್ತಾ ಒಂದು ಹೌಸ್ ಆಫ್ ಕಾರ್ಡ್ಸ್ ತರ ಬಿದೋಗಿದೆಯಲ್ಲ. ಅದನ್ನ ನೋಡ್ಕೊಂಡು ಬಂದ್ರೆ ಇದ್ರಲ್ಲಿ ಏನೋ ಒಂದು ವಿಷಯ ಯಾವ್ದಕ್ಕೋ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತಿರುವಂತದ್ದೇ ಇದು. ಪ್ರಭಾವಿಗಳ ವಿರುದ್ಧ, ಧರ್ಮಕ್ಷೇತ್ರದ ವಿರುದ್ಧ, ಅದಕ್ಕೋಸ್ಕರ ಇಷ್ಟೆಲ್ಲ ಸೆನ್ಸೇಷನಲೈಸ್ ಆಯ್ತು ಅಂತ ನಿಮ್ಮ ಮಾತಿನ ಇದು ನಮಗೆ ನೋಡಿ, ನಾವು ಧರ್ಮಸ್ಥಳದಲ್ಲಿ ಒಂದು ಪಕ್ಷವಾಗಿ ಹೋಗಿ ಹೋರಾಟ ಮಾಡಿದಾಗ ಮತ್ತೆ ಸೌಜನ್ಯ ಅವರ ಕುಟುಂಬದವರ ಜೊತೆ ಕೂತ್ಕೊಂಡು ನಾವು ಹೇಳಿರುವಂತದ್ದು, ನಿಮಗೆ ಬೇಕಾಗಿರುವಂತ ಎಲ್ಲಾ ಲೀಗಲ್ ಏಡು ಏನೇ ಸಹಾಯ ಇದ್ರು ನಾವು ಮಾಡ್ತೀವಿ ಅಂತ. ಧರ್ಮಸ್ಥಳಕ್ಕೆ ಹೋಗಿ ನಾವು ಈ ಪ್ರಶ್ನೆಗಳನ್ನ ಕೇಳಿದಾಗ ಅಲ್ಲಿ ನಮಗೆ ಅರ್ಥ ಆಗಿದ್ದು ಇದು, ಒಂದು ಧರ್ಮಕ್ಷೇತ್ರದ ವಿರುದ್ಧ ಇಂತಹ ಒಂದು ಮನಸ್ಸಲ್ಲಿ ಒಂದು ಥಾಟ್ ನ ಬಿಟ್ರೆ ಏನೇನ್ ಆಗಬಹುದು ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಗೊತ್ತಿರುವಂತದ್ದೇ. ಇಲ್ಲಾಂದ್ರೆ ಇನ್ನೊಂದು ಬಾರಿ ಹೇಳ್ತೀನಿ, ನಿಮ್ಮ ಸರ್ಕಾರದ ಅಡಿಯಲ್ಲಿ ರಚಿಸಿರುವಂತಹ SIT, ನಿಮಗೆ ಬೇಕಾಗಿರುವಂತಹ ಆಫೀಸರ್ಸ್, ನೀವು 100% ಮೀಡಿಯಾ ಕವರೇಜ್ ಆಗ್ಲಿ ಅಂತ ನೋಡ್ಕೊಂಡಿರುವಂತ ಒಂದು ಪರಿಸ್ಥಿತಿಯಲ್ಲಿ ಅಲೆಜಿಡ್ಲಿ ಯಾವ SIT ಫಾರ್ಮ್ ಆಗಿದೆಯೋ ಇವತ್ತು ಆ ಪ್ರಶ್ನೆ ಅವರಿಗೆ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ. ನಾಗಲಕ್ಷ್ಮಿ ಚೌಧರಿ ಅವರು ಅವರಿಗೆ ಪ್ರಶ್ನೆ ಅವ್ರ ವಿರುದ್ಧನೇ ಲೆಟರ್ ಬರೀತಿದ್ದೀರಾ. ಆದ್ರೆ ನಿಮ್ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇಲ್ವಾ? ವಸಂತ್ ಗಿಳಿಯಾರ್ ಅವರೇ, ಈ ಮತ್ತೊಮ್ಮೆ ಅದೇ 106 ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಪ್ರಕರಣ ಅಂತ ಹೇಳಿ ಪದೇ ಹೇಳುವವರು ಸಾಮಾಜಿಕ ಜಾಲತಾಣವನ್ನ ಇಡೀ 6 ತಿಂಗಳು ಹೇಗೆಲ್ಲ ಬಳಕೆ ಮಾಡ್ಕೊಂಡ್ರು ಅನ್ನೋದು ನಮಗ್ ಗೊತ್ತಿದೆ. ತಮಗ್ ಬೇಕಾದ ಆಂಗಲ್, ತಮಗ್ ಬೇಕಾದ ಸಂಖ್ಯೆಗಳು, ತಮಗ್ ಬೇಕಾದವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಕತೆಗಳನ್ನ ಕಟ್ಟಿದ್ದನ್ನ ಗಮನಿಸಿದ್ವಿ. ವೇದವಲ್ಲಿ ಹಾಗೆ ಸೌಜನ್ಯ ಜೊತೆಗೊಂದ್ 4 ಪ್ರಕರಣಗಳು, ಈಗ ಆಲ್ರೆಡಿ ತನಿಖೆ ಆಗಿರೋ ಪ್ರಕರಣಗಳನ್ನ ಬಿಟ್ರೆ ಈ 106 ಹೆಣ್ಣು ಮಕ್ಕಳ ಪೈಕಿ 3 ಜನ ಕೂಡ ಹೊಸದಾಗಿ ಬರ್ಲಿಲ್ಲ. ಅವ್ರ ಕುಟುಂಬದವರು ಬಂದು ಹೌದು ನಮ್ಮನೆ ಮಗಳು ಕೂಡ ಮಿಸ್ಸಿಂಗ್ ಆಗಿದ್ದಾಳೆ, ನಮ್ಮನೆ ಮಗಳ ಮೇಲೂ ಕೂಡ ಅತ್ಯಾಚಾರ, ಅಂದ್ರೆ ಇಷ್ಟು ಪವರ್ಫುಲ್ ಸೋಷಿಯಲ್ ಮೀಡಿಯಾ ಕೈಯಲ್ಲಿದ್ದಂತಹ ಈ ಸೋಕಾಲ್ಡ್ ಗ್ಯಾಂಗ್ ನ ಸದಸ್ಯರು ಯಾಕೆ 106 ಹೆಣ್ಣು ಮಕ್ಕಳ ಪೈಕಿ 3 ಜನನಾದ್ರೂ ಕರ್ಕೊಂಡ್ಬಂದು ನೋಡಿ ಇಂಥದ್ದೊಂದು ಪ್ರಕರಣ ಇದೆ, ಇದು ತನಿಖೆಗೆ ಆಗ್ತಿಲ್ಲ, ತನಿಖೆಗೆ ಒಳಪಡಿಸಲಿಲ್ಲ ಅಂತ ಹೇಳ್ತಾ ಇಲ್ಲ ಅಂತ? ಮೊನ್ನೆ ಈ ಪ್ರಕರಣ ಒಂದು ಉಚ್ಚರಾಯ ಹಂತದಲ್ಲಿದ್ದಾಗ ಒಂದು ಟಕ್ಕ ಅಣ್ಣ ತಮ್ಮ ಇಬ್ರು ಬಂದ್ಬಿಟ್ಟು ನಮ್ಮ ಹುಡುಗಿನೂ ಕೂಡ ಧರ್ಮಸ್ಥಳದಲ್ಲೇ ಹೋಗಿ ಲಾಸ್ಟ್ ಹೋಗಿದ್ದು ಅವಳು ಟೆಂಪಲ್ ಧರ್ಮಸ್ಥಳಕ್ಕೆ, ಆಮೇಲೆ ಎಲ್ಲೋದ್ಲ ಗೊತ್ತಿಲ್ಲ ಅಂತ ಹೇಳಿದ್ರು. ಆಮೇಲೆ ಹುಡುಕು ನೋಡಿದ್ರೆ ಅವಳೆಲ್ಲ ಓಡೋಗಿದ್ದಾಳೆ ಪಾಪ ಹುಡುಗಿ, ಯಾವ್ದೋ ಪ್ರಿಯಕರನ ಜೊತೆ ಓಡೋಗಿದ್ದಾಳೆ. ಅದೆಲ್ಲ ಬಯಲಾದ ನಂತರ ಟಕ್ಕ ಕಾಣಿಸಕ್ಕೆ ಇಲ್ಲ. ಅವ್ರ ಜೊತೆ ಬುರುಡೆ ಗ್ಯಾಂಗ್ ಬಿಟ್ಬಿಟ್ರು ಅವ್ರ ಸ್ನೇಹವನ್ನ. ನೋಡಿ, ಈಗ ಸಾಲು ಸುಳ್ಳುಗಳನ್ನ ಹೇಳ್ಕೊಂಡು ಬಂದ್ರು ಇವರೆಲ್ಲ ಸೇರ್ಕೊಂಡು, ಬುರುಡೆ ಗ್ಯಾಂಗ್ನವ್ರು ಸೇರ್ಕೊಂಡು ಸಾಲು ಸುಳ್ಳು. ಇವರು ಹೇಳಿದ 1000 ಸುಳ್ಳುಗಳು ಜಗಜ್ಜಾಹಿರಾದಾಗಲೂ ಕೂಡ ಯಾವ ಮುಖ ಇಟ್ಕೊಂಡು ಇವ್ರು ಮತ್ತೆ ಹೋರಾಟ ಮಾಡ್ತಾರೆ? ಚಿನ್ನಯ್ಯ ಮೊನ್ನೆ ತಾನೇ ಅವನ ಮನೆಯವರ ಅವ್ರ ಸಾಲನೋ ಇನ್ನೊಂದೋ ಮತ್ತೊಂದು ಮಾಡಿ ಅವನ್ನ ಹೊರಗಡೆ ಬಿಡಿಸ್ಕೊಂಡು ಬಂದ್ರು. ಅವನ್ನ ಮೊದಲೇ ಕರ್ಕೊಂಡು ಹೋಗಿ ಬಣ್ಣದ ಕತೆಗಳನ್ನ ಅವನ ಬಾಯಲ್ಲಿ ಹೇಳಿಸಿ, ಬೇರೆ ಆಂಗಲ್ ಅಲ್ಲಿ ಕೂರಿಸಿ, ವಿಡಿಯೋ ಮಾಡಿಸಿ, ನಾಟಕ ಮಾಡಿಸಿ, ಅದೆಲ್ಲ ಮಾಡಿದವ್ರು ಇನ್ನು ಬದುಕಿದಾರಲ್ಲ ಮುಖ ಇಟ್ಕೊಂಡು, ಹೋಗೆಲ್ಲ ಹೊಳೆ ಹಾರಿ ಸಾಯ್ಬೇಕು ಇವರೆಲ್ಲ. ಬುರುಡೆ ಗ್ಯಾಂಗ್ನವರಿದಾರಲ್ಲ, ಇವರಿಗೆ ನಮ್ಮ ಕರ್ನಾಟಕ ರಾಜ್ಯದ ಜನರು ಶಾಂತಿ ಪ್ರಿಯರಾದ ಕಾರಣಕ್ಕೆ ಬದುಕುಳಿದಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಕಲ್ಲು ಹೊಡೆದು ಕೊಲ್ಲೋರು ಇವ್ರನ್ನ.